ಹೋಗ್ಬೇಕು ಇವಾಗ ಫ್ರೆಂಡ್ಸ್. ಬೆಂಗಳೂರಾಗ ಬಂದ್ಬಿಟ್ಟ ಸಾವಿರ ಖರ್ಚು ಮಾಡಿಬಿಟ್ಟ ನಾವು ರೆಸಾರ್ಟಿಗೆ ಹೋಗ್ತೀವಿ. ಇಲ್ಲಿ ಎದಕ್ಕೆ ಹೋಗ್ತೀವಿ? ಈ ತರ ಒಂದು ಫೈರ್ ಕ್ಯಾಂಪ್ ಬಂದ್ ನನ್ ಗಾದಿ ಮ್ಯಾಗ ಹೆಂಗ್ ಅನ್ಕೊಂಡ ನೋಡ್ರಿ ಫ್ರೆಂಡ್ಸ್. ನಾನ್ ಬಂದ್ಬಿಟ್ಟ ಮತ್ತೆ ಬೆಂಗಳೂರು ಹೋಗ್ತಾ ಇದ್ದೀನಿ. ಸಜ್ಜಿ ರೊಟ್ಟಿನ ಆನಂತರ ಜೋಳದ ರೊಟ್ಟಿನ ನಾನು ನಮ್ಮ ಮನೆಯಿಂದ ಮಾಡಿಸ್ಕೊಂಡ್ಬಿಟ್ಟ ಬೆಂಗಳೂರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವಾಗ ತಾನೇ ರೆಡಿ ಆದೆ ನಾನು. ನೋಡ್ಬೋದು ನೀವು ಹಿಂದ್ಗಡೆ ಒಂದು ಬ್ಯಾಗ್ ಐತಿ ಫ್ರೆಂಡ್ಸ್. ನೋಡ್ಬೋದು ನೀವು ನಮ್ ಕೆಂಪಿ ಫ್ರೆಂಡ್ಸ್. ನೋಡ್ರಿಲ್ದ ನಾನು ಊರಿಗೆ ಹೊಂಟಿದ್ದಕ್ಕೆ ಹೆಂಗ್ ಬ್ಯಾನ್ ಐತಿ ಬಂದಾರ ರೋಡಿಗ್ದ ಫ್ರೆಂಡ್ಸ್. ಬೆಂಗಳೂರಾಗ ಬಂದ್ಬಿಟ್ಟ ಸಾವಿರ ಖರ್ಚು ಮಾಡಿಬಿಟ್ಟ ನಾವು ರೆಸಾರ್ಟಿಗೆ ಹೋಗ್ತೀವಿ. ಇಲ್ಲಿ ಎದಕ್ಕೆ ಹೋಗ್ತೀವಿ? ಈ ತರ ಒಂದು ಫೈರ್ ಕ್ಯಾಂಪ್ ಆನಂತರ ನೈಟ್ ಒಂದು ವ್ಯೂ ಈ ತರ ವಾತಾವರಣ ಇರಲಿ ಅಂತ ಹೇಳ್ಬಿಟ್ಟ ನಾವು ಬೆಂಗಳೂರಾಗ ಸಾವಿರ ಕೊಟ್ಬಿಟ್ಟ ರೆಸಾರ್ಟ್ ಎಲ್ಲ ಹೋಗ್ತೀವಿ. ಬಟ್ ವಿಲೇಜ್ನಾಗಿದ್ರೆ ಏನೇನೆಲ್ಲ ಪ್ರಾಫಿಟ್ ಅಂತ ನೋಡ್ಬೋದು ನೀವು. ಈ ತರ ಒಂದು ನೈಟ್ ವ್ಯೂ ಇರುತ್ತೆ. ಈ ತರ ನಾವೇನಪ್ಪ ಫೈರ್ ಕ್ಯಾಂಪ್ ಹಾಕೋಬಹುದು, ಆರಾಮ್ ಸರಿ ಇರ್ಬೋದು ನೋಡಪ್ಪ ಈ ತರ ಹೊಲದಾಗಿದ್ರೆ. ನೋಡಿ ಫ್ರೆಂಡ್ಸ್, ದೊಡ್ಡ ಫೈರ್ ಕ್ಯಾಂಪ್ ಇದು. ಸಿಕ್ಕಾಪಟ್ಟೆ ದೊಡ್ಡ ಫೈರ್ ಕ್ಯಾಂಪ್ ಇದು. ನೋಡ್ಬೋದು ನೀವು ನೈಟ್ ಟೈಮ್ ವಾತಾವರಣ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಡ್ಯೂಟಿ ಐತಿ. ನೋಡ್ಬೋದು ನೀವು ನೈಟ್ ಟೈಮ್ ಯಾವ ಥರ ಕಾಣ್ತೈತಂತ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂತಂದ್ರೆ ಕರೆಕ್ಟ್ ಒಂದು 10:30 11 ಗಂಟೆ ಆಗೈತೆ. ಇವಾಗ 10:30 ಆಗೈತಿ ಇವಾಗ ಟೈಮ್. ನೋಡ್ರಿ ಇದು ಬಂದ್ಬಿಟ್ಟ ನಮ್ಮ ಹೊಲ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನೈಟ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ರಿ ಯಾವ ಥರ. ನೋಡ್ರಿಲ್ದ ನಮ್ಮ ಚೋಟ್ಯ ನೋಡ್ರಿಲ್ದ ಬಂದು ನನ್ನ ಗಾದಿ ಮ್ಯಾಗ ಹೆಂಗೆ ಅನ್ಕೊಂಡ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಬೆಳಿಗ್ಗೆ ಟೈಮ್ 4:30 ಆಗೈತಿ. ಹೊರಗಡೆ ಹೋಗಿದ್ದೆ, ಎದ್ಬಿಟ್ಟು ಹಂಗ ನೋಡ್ರಿಲ್ದ ಹೆಂಗ್ ಬಂದ್ ಅನ್ಕೊಂಡ. ಹೋಗ್ಲಿ ಚೋಟ್ಯ ನೋಡ ಚೋಟ್ಯ ಅಲ್ಲಿ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದು. ಎಲ್ಲರಿಗೂ ಈ ಒಂದು ಬ್ಲಾಗ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ನಾನಿವಾಗ ನಮ್ಮ ಊರಾಗ ಸ್ವಲ್ಪ ಪಂಚಾಯತಿಗೆ ಹೊಂಟೇನಿ. ಪಂಚಾಯತಿಯಾಗ ಇನ್ನೂ ಸ್ವಲ್ಪ ಪರ್ಸನಲ್ ಕೆಲಸ ಐತಿ. ಆ ಒಂದು ಕೆಲಸ ಮುಗಿಸ್ಕೊಂಡೈತಲ್ಲ ವಾಪಸ್ ಬರೋಣಂತ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಇವಾಗ ತಾನೇ ನಾನು ಊರಾಗ ಹೊಂಟೇನಿ. ಆ್ಯಕ್ಚುಲಿ ನಾನು ಇರೋದು ಬಂದ್ಬಿಟ್ಟೈತಲ್ಲ ಎಲ್ಲಿಪ್ಪ ಅಂತಂದ್ರೆ ಹೊಲದಾಗಿರ್ತಾನೆ. ನಮ್ಮ ಊರು ಬಂದ್ಬಿಟ್ಟ ನಮ್ಮ ಹೊಲದಿಂದ ಎಷ್ಟಪ್ಪ 2 ಕಿಲೋಮೀಟರ್ ದೂರ ಐತಿ. ಫ್ರೆಂಡ್ಸ್ ನೋಡ್ಬೋದು ನೀವು, ನಾನು ಇಲ್ಲಿ ಪಂಚಾಯತಿಗೆ ಬಂದಿದ್ದೆ. ಆ್ಯಕ್ಚುಲಿ ಚೇರ್ಮನ್ರು ಇನ್ನೂ ಬಂದಿಲ್ಲಪ್ಪ, ಏನೋ ಸ್ವಲ್ಪ ಕೆಲಸದ ಮ್ಯಾಗ ಹೊರಗಡೆ ಹೋಗಿದ್ದಾರೆ. ಇನ್ನೊಂದು ತಾಸು ಬಿಟ್ಟು ಬಂದಾರೆ. ಇನ್ನೊಂದು ಅವರ್ ಬಿಟ್ಟು ಕೆಲಸ ಮತ್ತು ವಾಪಸ್ ಬರೋಣಂತ. ಬಂದು ಕೆಲಸ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋಣಂತ. ಫ್ರೆಂಡ್ಸ್ ನಾನು ಬಂದ್ಬಿಟ್ಟ ಮತ್ತೆ ಬೆಂಗಳೂರು ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಫಂಕ್ಷನ್ ಐತಿ. ಹಾಗಾಗಿ ಆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗೋದಕ್ಕೈತಲ್ಲ ನಾನು ಬೆಂಗಳೂರಿಗೆ ಹೊಂಟಿದ್ದೆ. ಹೋಗ್ಬೇಕಾದ್ರೆ ಖಾಲಿ ಕೈಲಿ ಹೋಗಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನಾ ಏನು ಮಾಡಿದೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಸಜ್ಜಿ ರೊಟ್ಟಿನ ಆನಂತರ ಜೋಳದ ರೊಟ್ಟಿನ ನಾನು ನಮ್ಮ ಮನೆಯಿಂದ ಮಾಡಿಸ್ಕೊಂಡ್ಬಿಟ್ಟ ಬೆಂಗಳೂರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ತಾನೇ ನಾನು ಪ್ಯಾಕ್ ಮಾಡಿದೆ. ಇಲ್ಲಿ ನೋಡ್ಬೋದು ನಾನು ಅವಾಗಲೇ ವಿಡಿಯೋ ಮಾಡೋದು ಮರ್ತ್ಬಿಟ್ಟೆ. ಹಂಗಾಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಇದೆಲ್ಲ ಜೋಳದ ರೊಟ್ಟಿ, ಇದು ಬಂದ್ಬಿಟ್ಟೆ ಸಜ್ಜಿ ರೊಟ್ಟಿ ಇದೆ. ಇವಾಗ ಇದನ್ನು ತೊಗೊಂಡ್ಬಿಟ್ರೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಇದನ್ನ ಯಾವ ಥರ ಪ್ಯಾಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ಇದೆಲ್ಲ ಪ್ಯಾಕ್ ಮಾಡಿದೆ. ಚುಟ್ಯ ಓಯ್ ಬೆಲೆ ನಮ್ಮ ಬೆಲೆ ಇಲ್ಲೇ ಐತೆ ನೋಡ್ರಿಲ್ದ. ಬೆಲೆ ಬರ್ತಿ ಬೆಂಗಳೂರಿಗೆ ಬೆಲೆ ಓಯ್ ಬೆಲೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಮ್ಮ ಬೆಲೆ ಇಲ್ಲೇ ಐತಿ. ಇದನ್ನೆಲ್ಲ ಪ್ಯಾಕ್ ಮಾಡೇನಿ. ಇವಾಗ ಇನ್ನೇನಿಲ್ಲ ತೊಗೊಂಡ್ಬಿಟ್ಟು ಏನು ರೆಡಿ ಆಗಿಬಿಟ್ಟ ಬೆಂಗಳೂರಿಗೆ ಹೋಗ್ಬೇಕು ಇವಾಗ. ಬೆಲೆ ಜುಟಿ ಕೆಂಪಿ ಫ್ರೆಂಡ್ಸ್ ನೋಡ್ಬೋದು ನೀವು, ಜಸ್ಟ್ ಇವಾಗ ತಾನೇ ರೆಡಿ ಆದೆ ನಾನು. ನೋಡ್ಬೋದು ನೀವು ಹಿಂದ್ಗಡೆ ಒಂದು ಬ್ಯಾಗ್ ಐತಿ, ಅಲ್ಲಿಂದ ಬಾಕ್ಸ್ ಒಂದು ಐತಿ. ರೊಟ್ಟಿ ತೊಂದಿಲ್ಲ ಅವಾಗಲೇ. ಅದೊಂದು ಬಾಕ್ಸ್ ಒಂದು ಇದೊಂದು ಬ್ಯಾಗ್ 2 ಮಾತ್ರ ಇದಾವೆ. ಹೆಚ್ಚು ಕಡಿಮೆ ನಾನೊಂದು 3 days ಹೋಗ್ತಾ ಇದ್ದೀನಿ. ಅದಕ್ಕೆ ಒಂದು 2-3 ಜೋಡ ಬಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವು ಹೋಗೋಣಂತ. ನಾ ಇಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕಾ, ಧಾರವಾಡಕ್ಕೆ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ರೆ ನನ್ನ ಫ್ರೆಂಡ್ ಮನೆ ಒಳಗಡೆ ಬೈಕ್ನ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಅಲ್ಲಿಂದ ನೈಟ್ ಬಸ್ ಐತಿ ನಂದು, VRL ಬುಕ್ ಮಾಡಿದ್ದೀನಿ. ಹೋಗೋಣಂತ ಫ್ರೆಂಡ್ಸ್. ಇವಾಗ ಬೈಕ್ ತೊಗೊಂಡ್ ಕೆಲಸ ಸೀದಾ ಧಾರವಾಡಕ್ಕೆ ಹೋಗೋಣ. ನನ್ನ ಫ್ರೆಂಡ್ ಮನ್ಯಾಗ ಬೈಕ್ ಇಡ್ತೀನಿ. ಯಾಕಂದ್ರೆ ಮತ್ತೆ ನಾನು ಬೆಂಗಳೂರಿಂದ ವಾಪಸ್ ಬರ್ತೀನಲ್ಲ, ಅವಾಗ ಬೆಳಿಗ್ಗೆ ಟೈಮ್ ನನಗೆ ಅಲ್ಲಿಂದ ಬಸ್ ಸಿಗಲ್ಲ ನಮ್ಮ ಊರಿಗೆ ಬರಾಕ. ಹಾಗಾಗಿ ನನ್ನ ಹತ್ರ ಬೈಕ್ ಅಲ್ಲಿ ಸ್ಟಾಪ್ ಮಾಡಿ ಹೋಗಿದ್ದೆ ಅಂದ್ರೆ ಧಾರವಾಡದಾಗ ವಾಪಸ್ ಸೀದಾ ಬಂದ್ಬಿಟ್ಟು ಅಲ್ಲಿಂದ ಬೈಕ್ ತಂದು ಊರಿಗೆ ಬರ್ಬೋದು. ಹಾಗಾಗಿ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣಂತ. ಇವಾಗ ನಮ್ಮ ಬೈಕ್ ರೆಡಿ ಆಗೈತಿ. ಇವಾಗ ಸೀದಾ ಹೋಗೋಣಂತ. ಅಲ್ಲಿ ಇಟ್ಟಿದ್ದೆ ನೋಡ್ರಿ ಬಾಕ್ಸ್ ಅಲ್ಲಿ ಐತಿ. ಆ ಬಾಕ್ಸ್ ಅಂತ ಹೋಗ್ಬೇಕು ಇವಾಗ ಫ್ರೆಂಡ್ಸ್. ನೋಡ್ರಿಲ್ದ ನಾನು ಊರಿಗೆ ಹೊಂಟಿದ್ದಕ್ಕೆ ಹೆಂಗ್ ಬ್ಯಾನ್ ಐತಿ ಬಂದಾರ ರೋಡಿಗ್ದ. ನೋಡ್ರಿ ಇಲ್ಲಿ ಹೆಂಗ್ ಒದ್ರಾಗ್ತಾರ ನೋಡ್ದ. ಜೂಟಿ ಕೆಂಪಿ ಇಬ್ರು. ಬಾ ಕೆಂಪಿ ಜೂಟಿ ನೋಡ್ರಿಲ್ದ. ಬಾಲೆ ಜುಟಿ ಬಾ ಕೆಂಪಿ ಬಾ. ಹೊಕ್ಕ ನೋಡ್ರಪ್ಪ ಹೋರಿ ಮನೆಗೆ ಹೋರಿ ಇಬ್ರು ಮನೆಗೆ ಹೋರಿ ಏನ
ಹೋಗ್ರಿ ಆ ಮನೆಗೆ ಹೋಗ್ರಿ ಮನೆಗೆ ಹೋಗ್ರಿ ರೋಡ್ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲೇ ರೋಡ್ ಐತಿ ನಾ ಬೈಕ್ ತಂದು ರೆಡಿಯಾಗಿ ನಿಂತಿದ್ದಕ್ಕೆ ನೋಡ್ರಿಲ್ದ ಹೆಂಗೆ ಬೆನ್ನಿತ್ ಬರತ್ತ ನೋಡಿ ಜುಟ್ಯ ಅಪ್ಪು ಕೆಂಪಿ 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 ಫ್ರೆಂಡ್ಸ ನೋಡ್ಬೋದು ನೀವು ನಮ್ಮ ಕೆಂಪಿ ಕೆಂಪಿ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ನಾವು ಧಾರವಾಡಕ್ಕೆ ಬಂದಿನಿ ಇಲ್ಲೇ ನನ್ನ ಫ್ರೆಂಡ್ ಅದ ನೋಡಿ ಹಿಂದೆ ಕುಂತಾನ ನನ್ನ ಫ್ರೆಂಡ್ ಕರ್ಕೊಂಡಿದ್ದು ಧಾರವಾಡಕ್ಕೆ ಬಂದೇನೆ ಇಲ್ಲಿ ಟಿಕಾರಿ ರೋಡ್ನಾಗ ಇವಾಗ ನಾವು ಮೊಬೈಲ್ ಕವರ್ ಹಾಕಿಸ್ಬೇಕು ನಾ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೇಕು ಹೋಗೋಣ ಫ್ರೆಂಡ್ಸ್ ಈಗ ಜಸ್ಟ್ ನಾ ಇಲ್ಲಿ ಟಿಕಾರಿ ರೋಡಿಗೆ ಬಂದಾನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಂತ ನೋಡ್ತಾನ ಅವ್ನು ನೋಡ್ತಾನ ನೋಡಿ ಫ್ರೆಂಡ್ಸ್ ಇಲ್ಲಿ ನಾ ಜಸ್ಟ್ ಇವಾಗ ಟಿಕಾರಿ ರೋಡ್ನಾಗ ಅದಾನ ಇಲ್ಲಿ ಇಲ್ಲಿ ನೋಡ್ಬೋದಾ ರಾಮನ ದೇವಸ್ಥಾನ ಐತೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಒಂದು ನಮಸ್ಕಾರ ಹಾಕೊಂಡ್ಬಿಡ್ರಿ ಇಲ್ಲೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಇರೋದೆಲ್ಲ ಮೊಬೈಲ್ ಶಾಪ್ ಚಾಕ್ ನೀವು ಮೊಬೈಲ್ ಕವರ್ಸ್ ಆನಂತರ ಎಲ್ಲ ಮೊಬೈಲ್ ಆಕ್ಸೆಸರೀಸ್ ಎಲ್ಲ ಇಲ್ಲೇ ಸಿಗ್ತಾವೆ ಇವಾಗ ನಾನು ಬಂದಿರೋದು ಬಂದ್ಬಿಟ್ಟು ಯಾವ್ದು ಇದು ಎಲ್ಲ ಮೊಬೈಲ್ ಕವರ್ ಸಿಗ್ತಾವ ಬಿಡಿ ಯಾವ್ದನ್ನ 6D ಅಷ್ಟೇನಾ 6D ESD ಎಷ್ಟನೇ ಇದೆ ಫ್ರೆಂಡ್ಸ 1.5 ಲಕ್ಷ ರೂಪಾಯಿ ಫೋನಿಗೆ 150 ರೂಪಾಯಿದೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಾಕ್ತಾನೆ ಯೂಟ್ಯೂಬ್ ಫ್ರೆಂಡ್ಸ್ ಇವಾಗ ತಾನೇ ನಾನು ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ನ ಹಾಕಿಸ್ಕೊಂಡು ಬಂದೆ ಇನ್ನು ಹೋಗ್ಬೇಕಾ ಬಸ್ ಬಂದ್ಬಿಟ್ಟು 9 ಗಂಟೆಗೆ ಹೋಗುತ್ತೆ ಬಸ್ ಇವಾಗ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಡೈರೆಕ್ಟ್ ಹೋಗ್ಬಿಟ್ಟು ಬಸ್ ಹತ್ತೋದೈತಿ ಈ ಒಂದು ಗಾಡಿನ ಐತಲ್ಲ ನಾನು ಫ್ರೆಂಡ್ ಇಸ್ಕೊಂಬಂದಿದ್ದೆ ಈ ಒಂದು ಗಾಡಿನಲ್ಲಿ ವಾಪಸ್ ಕೊಟ್ಟೈತಲ್ಲ ಹೋಗೋಣ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ನಾನು ನಿಮ್ಗೆ ಸಿಗ್ತೀನಂತ ಹಾಗೆ ಹೊಸೊಬ್ರು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ನಾಗಿತ್ತಲ್ಲ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ನನ್ನ ಡೈಲಿ ಲೈಫ್ನಾಗ ನಾನು ಏನೆಲ್ಲ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು